ಇವ್ರ ಎನರ್ಜಿನ ಯಾರು ಮ್ಯಾಚ್ ಮಾಡಕ್ಕೆ ಆಗಲ್ಲ. ಯಾರ ಜಾತಕದಲ್ಲಿ ಸೂರ್ಯ ತುಂಬಾನೇ ಚೆನ್ನಾಗಿರ್ತಾರೆ, ಅಂದ್ರೆ ಯಾವ್ದೇ ಭಾವ ಅಥವಾ ರಾಶಿ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಸೂರ್ಯ ಚೆನ್ನಾಗಿದ್ರೆ ನಿಮ್ಮ ಜೀವನದಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೂರ್ಯ ತುಂಬಾನೇ ಚೆನ್ನಾಗಿದ್ರು ಅಂತ ಹೇಳಿದ್ರೆ ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಸೆಲ್ಫ್ ಡೌಟ್ ಅನ್ನೋದು ಇರೋದಿಲ್ಲ, ಇನ್ಸೆಕ್ಯೂರಿಟಿ ಫೀಲ್ ಆಗಲ್ಲ. ಇವ್ರು ಯಾಕೆ ಹಿಂಗೆ ನಾನ್ ಯಾಕೆ ಹಿಂಗೆ ಅಂತ ಕಂಪೇರ್ ಮಾಡ್ಕೊಳಲ್ಲ. ನೀವು ಯಾವ್ದೇ ಒಂದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಲ್ಲ, ನೀವು ಇಂಡಿಪೆಂಡೆಂಟ್ ಥಿಂಕರ್ ಆಗಿರ್ತೀರಾ. ಅದೇ ಒಂದು ಇಂಡಿಪೆಂಡೆಂಟ್ ಆಗಿನೇ ಜೀವನದಲ್ಲಿ ಮುಂದೆ ಕೂಡ ಬರ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ಅಥವಾ ಕೆಲಸ ಮಾಡ್ತಿದ್ರೆ ಮೇಲಧಿಕಾರಿಗಳ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಹಾಗೇನೆ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ಸರೌಂಡಿಂಗ್ ಅಲ್ಲಿ ನಿಮ್ಮ ಮಾತು ಕೂಡ ತುಂಬಾನೇ ಚೆನ್ನಾಗಿ ಎಲ್ಲರೂ ಒಪ್ಕೊಳ್ತಾ ಇರ್ತಾರೆ. ಹುಟ್ಟಿದಾಗಿಂದಾನೇ ಬಂದಿರುವಂತ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮನ್ನ ಒಳ್ಳೆಯ ನಾಯಕನಾಗಿ ಮಾಡುತ್ತೆ. ಯಾವುದೇ ಒಂದು ಕೆಲ್ಸಕ್ಕೂ ಹಿಂಜರಿದೆ ಮುಂದೆ ನುಗ್ಗೋರು ಕೂಡ ನೀವೇ ಆಗಿರ್ತೀರ. ನೇಮ್ ಫೇಮ್ ರೆಕಗ್ನಿಷನ್ಗೆ ನೀವು ಕಷ್ಟನೇ ಪಡ್ಬೇಕಾಗಿಲ್ಲ, ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ನಿಮ್ಮ ಕ್ವಾಲಿಟೀಸ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ತಾನಾಗಿ ತಾನೇ ಬರುತ್ತೆ. ಯಾಕಂದ್ರೆ ನೀವು ಹುಟ್ಟಿದಾಗಿಂದಾನೆ ಆ ಒಂದು ಗುಣಗಳನ್ನ ಹೊತ್ತು ತಂದಿರ್ತೀರಾ. ನೀವು 4 ಜನ ಇರುವಂತಹ ಜಾಗಕ್ಕೆ ಏನಾದ್ರೂ ಎಂಟ್ರಿ ಕೊಟ್ರು ಅಂತ ಹೇಳಿದ್ರೆ ಇರೋ ಬರೋರ್ದೆಲ್ಲ ಅಟೆನ್ಷನ್ ನಿಮ್ಮ ಕಡೆನೆ ಬರುತ್ತೆ. ಯಾಕಂದ್ರೆ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿರ್ತೀರಾ. ಆ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಆ ಒಂದು ಚಾರ್ಮ್ ಆಗಿರ್ಬೋದು ಬೇರೆ ಯಾರಿಗೂ ಬರೋದಿಲ್ಲ. ಆದ್ರೆ ನಾವು ಹೇಳ್ಬೋದು ಅತಿಯಾದ್ರೆ ಅಮೃತನೋ ವಿಷ ಅನ್ನೋ ತರ. ಇನ್ ಕೇಸ್ ಏನಾದ್ರು ಸೂರ್ಯ ತುಂಬಾನೇ ಚೆನ್ನಾಗಿದ್ದು ನಿಮ್ಮನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಈಗೋ ಇಶ್ಯೂಸ್ ಬರೋದಾಗಿರ್ಬೋದು, ಅಥವಾ ನಾನು ಅಂತ ಅಹಂ ಬರೋದಾಗಿರ್ಬೋದು, ಅಥವಾ ತಗೊಂಡಿರುವಂತಹ ಡಿಸಿಷನ್ ಯಾರಾದ್ರೂ ಬಂದು ಸ್ವಲ್ಪ ಅದು ಸರಿಲ್ಲ ಇದು ಸರಿಲ್ಲ ಅಂತ ಹೇಳಿದ್ರು ನಾನ್ ಹೇಳ್ದಂಗ ಆಗ್ಬೇಕು, ಇಲ್ಲಾಂದ್ರೆ ನಾನು ಇದನ್ನೆಲ್ಲ ಮಾಡಕ್ಕೆ ಬಿಡಲ್ಲ ಅನ್ನುವಂತಹ ಒಂದು ದುರಹಂಕಾರ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಇರುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಹೇಳಿರುವಂತ 2 ಪಾಯಿಂಟ್ಗಳನ್ನ ಬಿಡ್ಬೇಡಿ. ಒಳ್ಳೆ ಗುಣಗಳನ್ನ ನೀವು ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡಿ, ನಿಮ್ಗೆ ಜೀವನದಲ್ಲಿ ಗೌರವ ತುಂಬಾ ಚೆನ್ನಾಗಿ ಸಿಗತ್ತೆ.